ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯ ಅಂಗಳದಲ್ಲೋ, ಹಳ್ಳಿಯ ದಾರಿಯಲ್ಲೋ ಅಥವಾ ಯಾವುದೋ ಹಳೆಯ ದೇವಸ್ಥಾನದ ಪಕ್ಕದಲ್ಲೋ ಸುಮ್ಮನೆ ಗಾಳಿಗೆ ತಲೆಯಾಡಿಸುತ್ತಾ ನಿಂತಿರುವ ಆ ಬೇವಿನ ಮರವನ್ನು ನೀವು ದಿನವೂ ನೋಡಿರಬಹುದು. ನಮಗೆ ಅದು ಬರೀ ಒಂದು ಸಾಮಾನ್ಯ ಮರ ಅನಿಸಬಹುದು. ಆದರೆ ಸ್ವಲ್ಪ ಯೋಚಿಸಿ ನೋಡಿ. ನಮ್ಮ ಮುತ್ತಜ್ಜಂದಿರ ಕಾಲದಿಂದಲೂ ಮನೆಯ ಮುಂದೆ ಒಂದು ಬೇವಿನ ಮರವಿದ್ದರೆ ವೈದ್ಯನ ಅಗತ್ಯವಿಲ್ಲ ಅಂತ ಯಾಕೆ ಹೇಳ್ತಾ ಇದ್ರು? ಇಂದಿನ ಆಧುನಿಕ ವಿಜ್ಞಾನ, ಸೂಪರ್ ಕಂಪ್ಯೂಟರ್ಗಳು ಮತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚದ ಲ್ಯಾಬ್ಗಳು ಸಾಧಿಸಲು ಹೊರಟಿರುವುದನ್ನು ನಮ್ಮ ಆಯುರ್ವೇದದ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಒಂದೇ ಒಂದು ಕಹಿ ಎಲೆಯೊಳಗೆ ಹೇಗೆ ಕಂಡುಕೊಂಡರು? ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಈ ಮರದ ಮೇಲೆ ಪೇಟೆಂಟ್ ಪಡೆಯಲು ಯುದ್ಧವನ್ನೇ ನಡೆಸಿದ್ದವು ಅಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಆಯುರ್ವೇದದಲ್ಲಿ ಇದನ್ನು ಸರ್ವರೋಗ ನಿವಾರಣಿ ಅಂದ್ರೆ ಸಮಸ್ತ ರೋಗಗಳನ್ನು ಗುಣಪಡಿಸುವ ದೈವಿಕ ವೃಕ್ಷ ಎಂದು ಕರೆಯಲಾಗುತ್ತದೆ. ಜಗತ್ತಿನ ವಿಜ್ಞಾನಿಗಳು ಇಂದಿಗೂ ಆಶ್ಚರ್ಯ ಪಡುವಂತಹ ಅನೇಕ ರಹಸ್ಯಗಳು, ಅಮೃತದ ಹನಿಯಿಂದ ಹುಟ್ಟಿದ ಪೌರಾಣಿಕ ಕಥೆಗಳು, ತಂತ್ರ ಮಂತ್ರ ಮತ್ತು ಧಾರ್ಮಿಕ ನಂಬಿಕೆಗಳು ಹಾಗೂ ನಮ್ಮ ತಲೆಯಿಂದ ಕಾಲಿನವರೆಗೆ ಪ್ರತಿಯೊಂದು ಅಂಗಕ್ಕೂ ವರವಾಗುವ ಆಯುರ್ವೇದದ ಸತ್ಯಗಳು ಈ ಬೇವಿನ ಮರದಲ್ಲಿ ಅಡಗಿವೆ. ಇವತ್ತಿನ ಈ ಸುದೀರ್ಘ ಮತ್ತು ವಿಶೇಷವಾದ ವಿಡಿಯೋದಲ್ಲಿ ನಾವು ಬೇವಿನ ಮರದ ಸಂಪೂರ್ಣ ಇತಿಹಾಸ, ಪ್ರಾಚೀನ ಪುರಾಣಗಳಲ್ಲಿ ಬರುವ ರೋಮಾಂಚಕ ಕಥೆಗಳು, ವಿಜ್ಞಾನಿಗಳು ಕಂಡುಕೊಂಡ ರಹಸ್ಯಗಳು, ಆಯುರ್ವೇದದ ಮೂಲ ಸೂತ್ರಗಳು, ಹಾಗೆಯೇ ನಮ್ಮ ದಿನನಿತ್ಯದ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಇದನ್ನು ಹೇಗೆ ಬಳಸಬೇಕು ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿಯಲಿದ್ದೇವೆ. ನೀವು ಚಹಾ ಅಥವಾ ಕಾಫಿ ಕುಡಿಯುತ್ತಾ ಅತ್ಯಂತ ಶಾಂತವಾಗಿ ಕುಳಿತು ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ. ಯಾಕಂದ್ರೆ ಇಲ್ಲಿ ನೀವು ತಿಳಿಯುವ ಮಾಹಿತಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ದೃಷ್ಟಿಕೋನವನ್ನೇ ಬದಲಾಯಿಸಲಿದೆ. ಸ್ನೇಹಿತರೆ, ಬೇವಿನ ಮರದ ಇತಿಹಾಸ ನೆನ್ನೆ ಇವತ್ತಿನದಲ್ಲ. ಇದು ಮಾನವ ನಾಗರಿಕತೆಯಷ್ಟೇ ಹಳೆಯದು. ನಾವು ಸಿಂಧೂ ಕಣಿವೆ ನಾಗರಿಕತೆಯ ಇತಿಹಾಸವನ್ನು ತಿರುವಿ ನೋಡಿದರೆ, ಅಂದ್ರೆ ಸುಮಾರು 5,000 ವರ್ಷಗಳ ಹಿಂದೆ ಹರಪ್ಪ ಮತ್ತು ಮೊಹಂಜಾದಾರೋ ಉತ್ಖನನ ನಡೆಸಿದಾಗ ಅಲ್ಲಿನ ಉತ್ಖನನದಲ್ಲಿ ಸಿಕ್ಕ ಮಣ್ಣಿನ ಮಡಕೆಗಳಲ್ಲಿ ಮತ್ತು ಕಲ್ಲಿನ ಪಾತ್ರೆಗಳಲ್ಲಿ ಬೇವಿನ ಎಲೆಗಳ ಕಷಾಯ ಮತ್ತು ಬೇವಿನ ಎಣ್ಣೆಯ ಕುರುಹುಗಳು ಸಿಕ್ಕಿವೆ. ಅಂದ್ರೆ ಇಂದಿನ ನವೀನ ವೈದ್ಯಕೀಯ ಪದ್ಧತಿ ಹುಟ್ಟುವುದಕ್ಕೂ ಸಾವಿರಾರು ವರ್ಷಗಳ ಮುಂಚೆಯೇ ಭಾರತೀಯರು ಬೇವಿನ ಕೀಟನಾಶಕ, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ರೋಗ ನಿರೋಧಕ ಗುಣಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು. ಸಂಸ್ಕೃತದಲ್ಲಿ ಬೇವಿನ ಮರಕ್ಕೆ ಅತ್ಯಂತ ಸುಂದರವಾದ ಹೆಸರುಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಅರಿಷ್ಟ. ಸಂಸ್ಕೃತದಲ್ಲಿ ಅರಿಷ್ಟ ಅಂದರೆ ರೋಗಗಳನ್ನು ದೂರವಿಡುವುದು ಅಥವಾ ನಾಶವಿಲ್ಲದ್ದು ಅಥವಾ ಪರಿಪೂರ್ಣವಾದದ್ದು ಎಂದು ಅರ್ಥ. ಮತ್ತೊಂದು ಹೆಸರು ನಿಂಬ. ನಿಂಬತಿ ಸ್ವಸ್ಥ್ಯಂ ದದಾತಿ ಅಂದ್ರೆ ಯಾವುದು ಆರೋಗ್ಯವನ್ನು ನೀಡುತ್ತದೆಯೋ ಅದೇ ನಿಂಬ ಅಥವಾ ಬೇವು. ಪ್ರಾಚೀನ ಭಾರತೀಯ ವಾಸ್ತುಶಾಸ್ತ್ರ ಮತ್ತು ವೃಕ್ಷಾಯುರ್ವೇದದಲ್ಲಿ ಒಂದು ನಿಯಮವಿತ್ತು. ಮನೆ ಕಟ್ಟುವಾಗ ಅಥವಾ ಊರನ್ನು ನಿರ್ಮಿಸುವಾಗ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಕಡ್ಡಾಯವಾಗಿ ಬೇವಿನ ಮರವನ್ನು ನೆಡಬೇಕು. ಏಕೆ ಗೊತ್ತಾ? ಅಂದಿನ ಕಾಲದಲ್ಲಿ ಇಂದಿನಂತೆ ರಾಸಾಯನಿಕ ಫಿನೈಲ್ ಅಥವಾ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ಗಳು ಇರಲಿಲ್ಲ. ಬೇವಿನ ಮರದಿಂದ ಬೀಸುವ ತಂಪಾದ ಗಾಳಿಯೇ ಮನೆಗೆ ಬರುವ ಕ್ರಿಮಿ ಕೀಟಗಳನ್ನು, ವೈರಸ್ಗಳನ್ನು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ತಡೆಯುವ ನೈಸರ್ಗಿಕ ಏರ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತಿತ್ತು. ಈಗ ಬೇವಿನ ಮರದ ಪೌರಾಣಿಕ ಹಿನ್ನೆಲೆಗೆ ಬರೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದನ್ನು ಸುಮ್ಮನೆ ಪೂಜಿಸುವುದಿಲ್ಲ. ಅದರ ಹಿಂದೆ ಒಂದು ಆಳವಾದ ವೈಜ್ಞಾನಿಕ ಅಥವಾ ಪೌರಾಣಿಕ ಹಿನ್ನೆಲೆ ಇದ್ದೇ ಇರುತ್ತದೆ. ಬೇವಿನ ಮರಕ್ಕೂ ಮತ್ತು ದೇವತೆಗಳಿಗೂ ಇರುವ ಬಾಂಧವ್ಯದ ಬಗ್ಗೆ ಪುರಾಣಗಳಲ್ಲಿ ಕೆಲವು ಅತ್ಯಂತ ರೋಮಾಂಚಕ ಕಥೆಗಳಿವೆ. ಒಂದು ಸಮುದ್ರ ಮಂಥನ ಮತ್ತು ಅಮೃತದ ಹನಿ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನು ಮಂಥನ ಮಾಡುವಾಗ ಧನ್ವಂತರಿ ದೇವರು ಅಮೃತದ ಕಲಶವನ್ನು ಹಿಡಿದು ಹೊರಬರುತ್ತಾರೆ. ಅಮೃತವನ್ನು ರಾಕ್ಷಸರಿಂದ ರಕ್ಷಿಸಲು ಗರುಡ ದೇವನು ಆ ಕಲಶವನ್ನು ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಹಾರುವಾಗ ಅಮೃತದ ಕಲಶದಿಂದ ಕೆಲವು ಹನಿಗಳು ಭೂಮಿಯ ಮೇಲೆ ಚೆಲ್ಲುತ್ತವೆ. ಆ ಅಮೃತದ ಹನಿಗಳು ಬಿದ್ದ ಜಾಗದಲ್ಲಿ ಹುಟ್ಟಿಕೊಂಡಿದ್ದೇ ಬೇವಿನ ಮರ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಬೇವಿನ ಎಲೆಗಳು ನಾಲಿಗೆಗೆ ಎಷ್ಟೇ ಕಹಿಯಾಗಿದ್ದರೂ ಅದನ್ನು ತಿಂದಾಗ
ಅಮೃತದಂತೆ ದೇಹಕ್ಕೆ ಜೀವದಾನ ಮಾಡುತ್ತದೆ ಮತ್ತು ಅಕಾಲಿಕ ಮರಣವನ್ನು ತಪ್ಪಿಸುತ್ತದೆ ಎಂದು ಬರೆಯಲಾಗಿದೆ. 2 ಶಕ್ತಿ ದೇವತೆ ಮತ್ತು ಮಾರಿಯಮ್ಮನ ಸಂಪ್ರದಾಯ. ದಕ್ಷಿಣ ಭಾರತದಲ್ಲಂತೂ ಬೇವಿನ ಮರವನ್ನು ಬರೀ ಗಿಡವಾಗಿ ನೋಡದೆ ದೇವಿಯ ಸ್ವರೂಪ ಎಂದೇ ಆರಾಧಿಸಲಾಗುತ್ತದೆ. ರೇಣುಕಾ ಯಲ್ಲಮ್ಮ, ಮಾರಿಕಾಂಬೆ, ದುರ್ಗಾದೇವಿ ಅಥವಾ ಶೀತಲಾದೇವಿಯ ಪೂಜೆಯಲ್ಲಿ ಬೇವಿನ ಎಲೆಗಳಿಗೆ ಮೊದಲ ಸ್ಥಾನ. ಹಿಂದಿನ ಕಾಲದಲ್ಲಿ ಊರಿಗೆ ಊರೇ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್ಗೆ ತುತ್ತಾದಾಗ ಅದಕ್ಕೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಇರಲಿಲ್ಲ. ಆಗ ಜನರು ದೇವಿಯ ಕೋಪ ಎಂದು ಭಾವಿಸಿ ಬೇವಿನ ಎಲೆಗಳನ್ನು ಮನೆಗಳ ಮುಂದೆ ತೂಗುತ್ತಿದ್ದರು. ರೋಗಿಯ ಹಾಸಿಗೆಯ ಮೇಲೆ ಬೇವಿನ ಎಲೆಗಳನ್ನು ಹಾಸುತ್ತಿದ್ದರು ಮತ್ತು ಬೇವಿನ ನೀರಿನಿಂದ ಸ್ನಾನ ಮಾಡಿಸುತ್ತಿದ್ದರು. ಇದರ ಹಿಂದಿನ ವಿಜ್ಞಾನವೇನೆಂದರೆ, ಬೇವಿನ ಎಲೆಗಳಲ್ಲಿ ಜಗತ್ತಿನ ಅತ್ಯಂತ ಪ್ರಬಲವಾದ ಆಂಟಿವೈರಲ್ ಗುಣಗಳಿವೆ. ಇದು ವೈರಸ್ ಹರಡುವುದನ್ನು ತಡೆಯುತ್ತಿತ್ತು ಮತ್ತು ರೋಗಿಗೆ ತುರಿಕೆ ಕಡಿಮೆಯಾಗುವಂತೆ ಮಾಡುತ್ತಿತ್ತು. ನಮ್ಮ ಹಿರಿಯರು ಇದನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ತಂದು ಪ್ರತಿಯೊಬ್ಬರೂ ಅನುಸರಿಸುವಂತೆ ಮಾಡಿದರು. 3 ಸೂರ್ಯದೇವ ಮತ್ತು ಬೇವಿನ ಶಾಖ ತಣಿಸುವ ಶಕ್ತಿ. ಮತ್ತೊಂದು ಕಥೆಯ ಪ್ರಕಾರ ಸೂರ್ಯದೇವರ ತೀವ್ರವಾದ ತಾಪದಿಂದ ಭೂಮಿಯ ಜೀವಿಗಳನ್ನು ರಕ್ಷಿಸಲು ದೇವತೆಗಳು ಭೂಮಿಗೆ ಕಳುಹಿಸಿದ ವರವೇ ಬೇವಿನ ಮರ. ಬೇಸಿಗೆಯ ಸುಡುವ ಬಿಸಿಲಿನಲ್ಲಿ ಬೇವಿನ ಮರದ ನೆರಳಿನಲ್ಲಿ ಕುಳಿತರೆ ಸಿಗುವ ತಂಪು ಬೇರೆ ಯಾವ ಮರದ ಅಡಿಯಲ್ಲೂ ಸಿಗುವುದಿಲ್ಲ. ಬೇವಿನ ಮರವು ತನ್ನ ಸುತ್ತಲಿನ ತಾಪಮಾನವನ್ನು 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಕೇಳಿದ ಬೇವಿನ ಮರದ ಇತಿಹಾಸ ಮತ್ತು ಪೌರಾಣಿಕ ವಿಷಯಗಳು ನಿಮಗೆ ಹೊಸದಾಗಿ ಅನಿಸಿದರೆ ಮತ್ತು ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇವಿನ ಮರವನ್ನು ಆಧುನಿಕ ವಿಜ್ಞಾನಿ 21st ಸೆಂಚುರಿ ಟ್ರೀ ಅಥವಾ ನಿಸರ್ಗದ ಅದ್ಭುತ ಕೊಡುಗೆ ಎಂದು ಏಕೆ ಕರೆಯುತ್ತಾರೆ ಗೊತ್ತಾ? ಬೇವಿನ ಮರದ ಬಗ್ಗೆ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಗಳಲ್ಲಿ ಕೆಲವು ದಂಗುಬಡಿಸುವ ಸತ್ಯಗಳು ಹೊರಬಂದಿವೆ. ಗಾಳಿ ಶುದ್ಧೀಕರಣ ಮತ್ತು ಆಮ್ಲಜನಕದ ಗಣಿ. ಬೇವಿನ ಮರವು ಸಾಮಾನ್ಯ ಮರಗಳಿಗಿಂತ 3 ಪಟ್ಟು ಹೆಚ್ಚು ಇಂಗಾಲದ ಡೈಆಕ್ಸೈಡ್ CO2 ಅನ್ನು ಹೀರಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಇದು ವಾತಾವರಣದಲ್ಲಿರುವ ಗಂಧಕದ ಡೈಆಕ್ಸೈಡ್ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ನಂತಹ ವಿಷಕಾರಿ ಅನಿಲಗಳನ್ನು ತನ್ನೊಳಗೆ ಹೀರಿಕೊಂಡು ಗಾಳಿಯನ್ನು ಶುದ್ಧಗೊಳಿಸುತ್ತದೆ. ಅಜಾಡಿರಾಕ್ಟಿನ್ ಎಂಬ ರಹಸ್ಯ ರಾಸಾಯನಿಕ. ಬೇವಿನ ಎಲೆ ಮತ್ತು ಬೀಜಗಳಲ್ಲಿ ಅಜಾಡಿರಾಕ್ಟಿನ್ ಎಂಬ ನೈಸರ್ಗಿಕ ರಾಸಾಯನಿಕವಿದೆ. ಇದು ಕೀಟಗಳ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಮತ್ತು ಹಸಿವನ್ನು ಸಂಪೂರ್ಣವಾಗಿ ತಡೆದುಹಾಕುತ್ತದೆ. ಅಂದರೆ ರಾಸಾಯನಿಕ ಕೀಟನಾಶಕಗಳಂತೆ ಇದು ಪರಿಸರಕ್ಕೆ ವಿಷವನ್ನು ಹರಡುವುದಿಲ್ಲ, ಬದಲಾಗಿ ಹಾನಿಕಾರಕ ಕೀಟಗಳನ್ನು ನೈಸರ್ಗಿಕವಾಗಿ ಓಡಿಸುತ್ತದೆ. ಆದರೆ ರೈತನಿಗೆ ಉಪಕಾರಿಯಾದ ಮಣ್ಣಿನ ಹುಳುಗಳಿಗೆ ಅಥವಾ ಜೇನ್ನೊಣಗಳಿಗೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ಜಾಗತಿಕ ಪೇಟೆಂಟ್ ಯುದ್ಧ. 1990ರ ದಶಕದಲ್ಲಿ ಅಮೆರಿಕದ ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪನಿ ಬೇವಿನ ಮರದ ಕೀಟನಾಶಕ ಗುಣಗಳ ಮೇಲೆ ಪೇಟೆಂಟ್ ಪಡೆದುಕೊಳ್ಳಲು ಯತ್ನಿಸಿತ್ತು. ಅಂದರೆ ಭಾರತೀಯರು ತಮ್ಮ ಅಂಗಳದ ಬೇವಿನ ಮರವನ್ನು ಬಳಸಬೇಕಾದರೂ ವಿದೇಶಿ ಕಂಪನಿಗೆ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು. ಆಗ ಭಾರತದ ಸರ್ಕಾರ ಮತ್ತು ಸಂಶೋಧಕರು ನಮ್ಮ ಪ್ರಾಚೀನ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಸುದೀರ್ಘ ಕಾನೂನು ಹೋರಾಟ ನಡೆಸಿ ಬೇವಿನ ಮೇಲಿನ ಪೇಟೆಂಟ್ ಅನ್ನು ರದ್ದುಗೊಳಿಸಿ ಬೇವು ಭಾರತದ ನೈಸರ್ಗಿಕ ಆಸ್ತಿ ಎಂದು ಜಗತ್ತಿಗೆ ಸಾಬೀತುಪಡಿಸಿದರು. ಆಯುರ್ವೇದದ ಮಹಾನ್ ಪಂಡಿತರಾದ ಮಹರ್ಷಿ ಚರಕ ಮತ್ತು ಮಹರ್ಷಿ ಸುಶ್ರುತ ತಮ್ಮ ಗ್ರಂಥಗಳಲ್ಲಿ ಬೇವಿನ ಮರದ ಪ್ರತಿಯೊಂದು ಭಾಗದ ಔಷಧೀಯ ಗುಣಗಳನ್ನು ಬರೆದಿಟ್ಟಿದ್ದಾರೆ. ಆಯುರ್ವೇದದಲ್ಲಿ ಬೇವನ್ನು ಪಂಚಾಂಗ ಸಸ್ಯ ಎನ್ನಲಾಗುತ್ತದೆ. ಅಂದರೆ ಇದರ 5 ಭಾಗಗಳು: ಎಲೆ, ಹೂವು, ಹಣ್ಣು, ತೊಗಟೆ ಮತ್ತು ಬೇರು. ಪ್ರತಿಯೊಂದು ಬೇರೆ ಬೇರೆ ರೋಗಗಳಿಗೆ ಮದ್ದಾಗಿ ಕೆಲಸ ಮಾಡುತ್ತವೆ. 1 ಬೇವಿನ ಎಲೆಗಳು ರಕ್ತ ಶುದ್ಧೀಕರಣ, ಚರ್ಮ ರೋಗಗಳು ಮತ್ತು ಇನ್ಸುಲಿನ್ ಹೆಚ್ಚಿಸಲು ಅತ್ಯುತ್ತಮ. 2 ಬೇವಿನ ತೊಗಟೆ ತೀವ್ರವಾದ ಜ್ವರ, ಹಲ್ಲಿನ ಕಾಯಿಲೆಗಳು ಮತ್ತು ಜೀರ್ಣಕ್ರಿಯೆಯ ತೊಂದರೆಗೆ ತೊಗಟೆಯ ಕಷಾಯ ಬಳಸಲಾಗುತ್ತದೆ. 3 ಬೇವಿನ ಹೂವುಗಳು. ಯುಗಾದಿ ಹಬ್ಬದಂದು ನಾವು ಬೇವು ಬೆಲ್ಲ ತಿನ್ನುತ್ತೇವೆ. ಬೇವಿನ ಹೂವು ಕಫ ಮತ್ತು ಪಿತ್ತವನ್ನು ಶಮನಗೊಳಿಸುತ್ತದೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. 4 ಬೇವಿನ ಹಣ್ಣು ಮತ್ತು ಬೀಜ.
ಬೇವಿನ ಬೀಜದಿಂದ ತೆಗೆಯುವ ಬೇವಿನ ಎಣ್ಣೆ ಕೀಲು ನೋವು, ಸಂಧಿವಾತ ಮತ್ತು ಚರ್ಮದ ಕಠಿಣ ಕಾಯಿಲೆಗಳಿಗೆ ಶಮನಕಾರಿ. 5. ಬೇವಿನ ಬೇರು. ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಬೇವಿನ ಚೂರ್ಣವನ್ನು ಆಯುರ್ವೇದ ವೈದ್ಯರು ಬಳಸುತ್ತಾರೆ. ತ್ರಿದೋಷಗಳ ಮೇಲೆ ಬೇವಿನ ಪ್ರಭಾವ. ಆಯುರ್ವೇದದ ಪ್ರಕಾರ ನಮ್ಮ ದೇಹ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳಿಂದ ಚಲಿಸುತ್ತದೆ. ಬೇವು ತನ್ನ ತಿಕ್ತ ರಸ ಅಂದ್ರೆ ಕಹಿ ರುಚಿ ಮತ್ತು ಕಟು ವಿಪಾಕದಿಂದ ಅತಿಯಾದ ಪಿತ್ತ ಮತ್ತು ಕಫದೋಷವನ್ನು ಸಂಪೂರ್ಣವಾಗಿ ಸಮತೋಲನಕ್ಕೆ ತರುತ್ತದೆ. ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇವಿನ ಮರ ನಮಗೆ ಹೇಗೆ ವರವಾಗುತ್ತದೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ. 1. ಮಧುಮೇಹ ನಿಯಂತ್ರಣ ಅಂದ್ರೆ ಡಯಾಬಿಟಿಸ್ ಕಂಟ್ರೋಲ್. ಇಂದಿನ ಕಾಲದಲ್ಲಿ 40%ಕ್ಕೂ ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ಎಳೆಯ ಬೇವಿನ ಎಲೆಗಳನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ಅಥವಾ ಬೇವಿನ ಎಲೆಯ ರಸವನ್ನು ಕುಡಿಯುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ನಿಯಂತ್ರಣಕ್ಕೆ ಬರುತ್ತದೆ. ಇದು ಮೈದೋಜೀರಕ ಗ್ರಂಥಿಯನ್ನು ಅಂದ್ರೆ ಪ್ಯಾನ್ಕ್ರಿಯಾಸ್ ಉತ್ತೇಜಿಸಿ ನೈಸರ್ಗಿಕ ಇನ್ಸುಲಿನ್ ಉತ್ಪಾದನೆಗೆ ನೆರವಾಗುತ್ತದೆ. 2. ಹಲ್ಲು ಮತ್ತು ಬಾಯಿಯ ಸಂಪೂರ್ಣ ರಕ್ಷಣೆ. ಆಧುನಿಕ ಪೇಸ್ಟ್ಗಳಲ್ಲಿ ಏನೇನೋ ರಾಸಾಯನಿಕಗಳು ಇರುತ್ತವೆ. ಆದರೆ ಪ್ರತಿದಿನ ಬೆಳಿಗ್ಗೆ ಬೇವಿನ ಸಣ್ಣ ಕಡ್ಡಿಯನ್ನು ಜಗಿದು ಹಲ್ಲುಜ್ಜುವ ಅಭ್ಯಾಸ ಮಾಡಿಕೊಂಡರೆ ವಸಡುಗಳಿಂದ ರಕ್ತ ಬರುವುದು ನಿಲ್ಲುತ್ತದೆ. ಬಾಯಿಯ ದುರ್ವಾಸನೆ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಹಲ್ಲಿನ ಹುಳುಕು ಅಂದ್ರೆ ಕ್ಯಾವಿಟೀಸ್ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. 3. ರಕ್ತ ಶುದ್ಧೀಕರಣ, ಬ್ಲಡ್ ಪ್ಯೂರಿಫಿಕೇಶನ್. ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳು ಅಂದ್ರೆ ಟಾಕ್ಸಿನ್ಸ್ ಹೆಚ್ಚಾದಾಗ ಮುಖದಲ್ಲಿ ಮೊಡವೆಗಳು, ಚರ್ಮದ ಅಲರ್ಜಿ ಮತ್ತು ಆಯಾಸ ಕಾಣಿಸಿಕೊಳ್ಳುತ್ತದೆ. ಬೇವು ಅತ್ಯಂತ ಪ್ರಬಲವಾದ ನೈಸರ್ಗಿಕ ಬ್ಲಡ್ ಪ್ಯೂರಿಫೈಯರ್. ಇದು ರಕ್ತದಲ್ಲಿರುವ ಕಲ್ಮಶಗಳನ್ನು ಮೂತ್ರ ಮತ್ತು ಬೆವರಿನ ಮೂಲಕ ಹೊರಹಾಕುತ್ತದೆ. 5. ಲಿವರ್ ಮತ್ತು ಜೀರ್ಣಕ್ರಿಯೆಯ ಆರೋಗ್ಯ. ಬೇವಿನ ಕಷಾಯವನ್ನು ನಿಯಮಿತವಾಗಿ ಸಣ್ಣ ಪ್ರಮಾಣದಲ್ಲಿ ಕುಡಿಯುವುದರಿಂದ ಲಿವರ್ನಲ್ಲಿರುವ ಕೊಬ್ಬು ಮತ್ತು ವಿಷಕಾರಿ ಅಂಶಗಳು ಹೊರಹೋಗಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಸೌಂದರ್ಯ ವರ್ಧನೆಯಲ್ಲಿ ಸಾವಿರಾರು ರೂಪಾಯಿ ವೆಚ್ಚದ ಕ್ರೀಮ್ಗಳಿಗಿಂತ ಬೇವಿನ ಎಲೆಗಳು ಅತ್ಯಂತ ಶಕ್ತಿಶಾಲಿ. ಚರ್ಮದ ರಕ್ಷಣೆ, ಸ್ಕಿನ್ ಕೇರ್. ಜಿಡ್ಡಿನ ಚರ್ಮ ಮತ್ತು ಮೊಡವೆಗಳು. ಬೇವಿನ ಎಲೆಗಳನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ರೋಸ್ ವಾಟರ್ ಸೇರಿಸಿ ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಿ. 15 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದರೆ ಮುಖದಲ್ಲಿರುವ ಜಿಡ್ಡು ಕಡಿಮೆಯಾಗಿ ಮೊಡವೆಗಳು ಕೇವಲ 3 ರಿಂದ 4 ದಿನಗಳಲ್ಲಿ ಒಣಗುತ್ತವೆ. ಕಪ್ಪು ಕಲೆಗಳು, ಡಾರ್ಕ್ ಸ್ಪಾಟ್ಸ್. ಬೇವಿನ ಎಣ್ಣೆಗೆ ಕೊಬ್ಬರಿ ಎಣ್ಣೆ ಸೇರಿಸಿ ಕಲೆಗಳಿರುವ ಜಾಗಕ್ಕೆ ಹಚ್ಚಿದರೆ ಕಲೆಗಳು ತಿಳಿಯಾಗುತ್ತವೆ. ಕೂದಲಿನ ಅಂದ ಮತ್ತು ಹೊಟ್ಟು ನಿವಾರಣೆ, ಹೇರ್ ಕೇರ್. ಹೊಟ್ಟಿನ ಮುಕ್ತಿ ಅಂದ್ರೆ ಡ್ಯಾಂಡ್ರಫ್ ರಿಮೂವಲ್. ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರು ತಂಪಾದ ನಂತರ ಶಾಂಪೂ ಮಾಡಿದ ಮೇಲೆ ಕೊನೆಯದಾಗಿ ಆ ನೀರಿನಿಂದ ತಲೆಯನ್ನು ತೊಳೆದುಕೊಳ್ಳಿ. ತಲೆಯಲ್ಲಿರುವ ಹೊಟ್ಟು ಮತ್ತು ಫಂಗಲ್ ಸೋಂಕು ಸಂಪೂರ್ಣವಾಗಿ ನಾಶವಾಗುತ್ತದೆ. ತಲೆಯ ತುರಿಕೆ ಮತ್ತು ಹೇನು. ಬೇವಿನ ಎಣ್ಣೆಯನ್ನು ನೆತ್ತಿಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ತಲೆಯ ತುರಿಕೆ ಕಡಿಮೆಯಾಗುತ್ತದೆ. ಕೂದಲಿನ ಬೇರುಗಳು ಗಟ್ಟಿಯಾಗುತ್ತವೆ. ಹೇನುಗಳಿದ್ದರೆ ಸತ್ತು ಹೋಗುತ್ತದೆ. ನೋಡಿದ್ರಾ ಸ್ನೇಹಿತರೆ, ನಮ್ಮ ಮನೆಯ ಅಂಗಳದಲ್ಲೇ ಲಭ್ಯವಿರುವ ಈ ಬೇವಿನ ಮರ ಎಷ್ಟು ದೊಡ್ಡ ಅಚ್ಚರಿಗಳನ್ನು, ಇತಿಹಾಸವನ್ನು ಮತ್ತು ನಿಸರ್ಗದ ಸಂಜೀವಿನಿಯನ್ನು ತನ್ನೊಳಗೆ ಅಡಗಿಸಿ ಇಟ್ಟುಕೊಂಡಿದೆ ಅಲ್ವಾ? ಇಂದಿನ ಆಧುನಿಕ ಯುಗದಲ್ಲಿ ನಾವು ಕೃತಕ ರಾಸಾಯನಿಕಗಳು, ಕಾಸ್ಮೆಟಿಕ್ಸ್ ಮತ್ತು ಮಾತ್ರೆಗಳ ಹಿಂದೆ ಓಡುತ್ತಿದ್ದೇವೆ. ಆದರೆ ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ನೀಡಿದ ಈ ನೈಸರ್ಗಿಕ ವರಗಳನ್ನು ಮರೆಯುತ್ತಿದ್ದೇವೆ. ನಾವು ಪ್ರಕೃತಿಗೆ ಹತ್ತಿರವಾದಷ್ಟು ರೋಗಗಳಿಂದ ದೂರವಿರಬಹುದು ಎಂಬುದಕ್ಕೆ ಈ ಬೇವಿನ ಮರವೇ ಜೀವಂತ ಸಾಕ್ಷಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಜ್ಞಾನವರ್ಧಕ ಮತ್ತು ಸ್ವಾರಸ್ಯಕರ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.